ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪ್ರಿಯರೇ, ಒಬ್ಬ ಮನುಷ್ಯನ ಮೇಲಿರುವ ಅವನ ಪಾಪದ ಕ್ರೂರತೆ ಎಷ್ಟೇ ಹೆಚ್ಚಾಗಿದ್ದರೂ ಅದಕ್ಕಿಂತಲೂ ಮಿಗಿಲಾದ ಕರ್ತನ ಪ್ರೀತಿ ಅವನ ಮೇಲಿರುತ್ತದೆ. ದೇವರಿಂದ ಪ್ರೀತಿಸಲು ಸಾಧ್ಯವಾಗದಷ್ಟು ಕ್ರೂರವಾದ ಪಾಪಿ ಯಾರೂ ಇಲ್ಲ. ಏಕೆಂದರೆ ಕರ್ತನು ಅಷ್ಟೊಂದು ಪ್ರೀತಿಯುಳ್ಳವನಾಗಿದ್ದಾನೆ. ಸೆರೆಮನೆಯ ಸೇವೆಯೊಂದರ ಸಮಯದಲ್ಲಿ ಅತ್ಯಂತ ಕ್ರೂರಿಯಾಗಿದ್ದ ಕೈದಿಯೊಬ್ಬನಿದ್ದನು. ಅವನು ವಿಕೃತ ರೂಪ ಹೊಂದಿದವನಾಗಿದ್ದನು, ಭಯಂಕರವಾದ ಕೋಪವುಳ್ಳವನು ಆಗಿದ್ದನು. ತನ್ನ ಹೆಂಡತಿಯನ್ನು ಯಾವುದೇ ಕರುಣೆ ಇಲ್ಲದೆ ಕೊಲೆ ಮಾಡಿದ್ದನು. ಕಾನೂನು ಮತ್ತು ಸಮಾಜ ಎರಡೂ ತಿದ್ದಲಾಗದ ಅವನ ಕಲ್ಲೆದೆಯನ್ನು ಕಲ್ವಾರಿ ಶಿಲುಬೆಯ ಪ್ರೀತಿಯು ಕರಗಿಸಿಬಿಟ್ಟಿತು. ಅವನು ತನ್ನ ಪಾಪಗಳಿಗಾಗಿ ಕಣ್ಣೀರಿಟ್ಟು ಗೋಳಾಡಿ ಅತ್ತನು. ಕೀರ್ತನೆಗಳು 51ನೇ ಅಧ್ಯಾಯವನ್ನು ತೆರೆದು ಪ್ರತಿಯೊಂದು ವಚನವನ್ನು ಓದುತ್ತಾ ಪವಿತ್ರ ಗ್ರಂಥವನ್ನು ಅಪ್ಪಿಕೊಂಡು ಹೃದಯ ಒಡೆದವನಾಗಿ ಅತ್ತನು. ಮುರಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಓ ದೇವರೇ, ನೀನು ಮುರಿದು ನುಜ್ಜುಗುಜ್ಜಾದ ಹೃದಯವನ್ನು ನಿರ್ಲಕ್ಷಿಸುವುದಿಲ್ಲ ಎಂಬ ವಚನವು ಅವನನ್ನು ಆಳವಾಗಿ ಸ್ಪರ್ಶಿಸಿತು. ನಮ್ಮ ಕರ್ತನ ಪ್ರೀತಿಯು ಹೃದಯಗಳನ್ನು ಒಡೆಯುವಂಥದ್ದಾಗಿದೆ. ಕಲ್ಮಶದಿಂದ ತುಂಬಿದ ಹೃದಯಗಳನ್ನು ಮೇಣದಂತೆ ಕರಗಿಸುವಂಥದ್ದಾಗಿದೆ. ಅದರಂತೆಯೇ ಆ ಕೈದಿಯ ಒಂದು ಕೋಪವನ್ನು ಮತ್ತು ಕಲ್ಲು ಹೃದಯವನ್ನು ಕೂಡ ಅದು ಕರಗಿಸಿತು. ಅವನ ಕಲ್ಲಾದ ಹೃದಯವು ಮಾಯವಾಗಿ ಅವನು ಮನಸ್ಸು ತಿರುಗಿಸಿ ಕರ್ತನಾದ ಯೇಸುವಿನಲ್ಲಿ ಹೊಸ ಸೃಷ್ಟಿಯಾಗಿ ಬಾಳಿದನು. ಅದೇ ದೇವರು ಇವತ್ತು ಇನ್ನೂ ರಕ್ಷಣೆ ಹೊಂದದ ನಿಮ್ಮ ಕುಟುಂಬದವರನ್ನು ರಕ್ಷಿಸಿ ತನ್ನ ಪ್ರೀತಿಯಿಂದ ಆತನು ಸಂತೋಷಪಡಿಸುವವನಾಗಿದ್ದಾನೆ. ಹಾಗಾಗಿ ನೀವು ಸಂತೋಷವಾಗಿರ್ರಿ, ಭಯಪಡಬೇಡಿರಿ, ಧೈರ್ಯದಿಂದಿರ್ರಿ. ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.